मृत्युंजयाय रुद्राय नीलकंठाय शंभवे अमृतेशाय शर्वाय महादेवाय ते नमः। ಶ್ರೀ ವೀರೇಶ್ವರಾಯ ನಮಃ, ಉಮಾಮಹೇಶ್ವರಾಯ ನಮಃ. ಎಲ್ಲ ದೇವರನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಬಹುದಿನಗಳ ಒಂದು ಬೇಡಿಕೆ ಅಂದರೆ ಬಹುದಿನಗಳ ಒಂದು ಆಸೆ ಅಂತ ಹೇಳ್ಬೋದು. ಎಲ್ಲ ಭಕ್ತರ ಆಸೆ, ಕೇವಲ ನಮ್ಮ ಆಸೆ ಅಂತ ಅಲ್ಲ, ಎಲ್ಲ ಭಕ್ತರದ್ದು ಈ ಒಂದು ಶಿವಾಲಯ ಶಿಲಾಮಯ ಆಗ್ಬೇಕೆನ್ನುವಂಥದ್ದು ಎಲ್ಲ ಭಕ್ತರ ಆಸೆ, ಗಂಗೊಳ್ಳಿಯ ಎಲ್ಲ ಭಕ್ತರದ್ದು ಆಸೆ ಇದು. ಇವತ್ತು ಏನೋ ಒಂದು ಎಲ್ಲ ಭಕ್ತರಿಗೆ ಆ ಭಗವಂತ ಪ್ರೇರಣೆ ಕೊಟ್ಟಿದ್ದಾನೆ, ಅದು ಅನುಗ್ರಹ ಸಹ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಆದಷ್ಟು ಬೇಗ ಶಿಲಾದೇಗುಲ ಆಗಬೇಕೆನ್ನುವಂಥದ್ದು. ಅದಕ್ಕೆ ಮುಂಚಿತವಾಗಿ ನಮ್ಮ ತಂತ್ರಿಗಳ ಮುಖಾಂತರವಾಗಿ ಸಮಾಲೋಚನೆಯನ್ನು ಮಾಡಿ ದೇವಾಲಯಕ್ಕೆ ಏನೇನು ಆ ಜೀರ್ಣೋದ್ಧಾರ ಪ್ರಕ್ರಿಯೆ ಏನೇನು ಉಂಟು ಅದನ್ನೆಲ್ಲ ಮಾಡಬೇಕೆನ್ನುವಂಥದ್ದು ಸಂಕಲ್ಪವನ್ನು ಮಾಡಿ ಪ್ರಥಮವಾಗಿ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿ ಅದರೊಳಗೆ ಬಂದಂತಹ ಆ ಒಂದು ವಿಷಯ ಬಗ್ಗೆ ಚರ್ಚಿಸಿ ಮತ್ತು ಇನ್ನೂ ಸಹ ಪರಿಹಾರ ಕಾರ್ಯಗಳು ಸಹ ಮಾಡಲಿಕ್ಕಿದ್ದೇವೆ. ಅದರ ಹಂತವಾಗಿ ಪ್ರಾರಂಭದಲ್ಲಿ ಶಿಲಾ ಪೂಜನೆ ಅಂತ ಪ್ರತಿಯೊಂದು ದೇವರ ಭಕ್ತ, ಯಾಕಂದ್ರೆ ಗ್ರಾಮ ದೇವರಂತ ಪ್ರತಿಯೊಂದು ಭಕ್ತರಿಗೂ ಮನೆಗೂ ಆ ಶಿಲೆ ಹೋಗ್ಬೇಕು. ದೇವರ ಆ ಗರ್ಭಗುಡಿಯಲ್ಲಿ ಹಾಕುವಂತಹ ಶಿಲೆ ಪ್ರತಿಯೊಂದು ಭಕ್ತರ ಮನೆ ಹೋಗ್ಬೇಕೆನ್ನುವಂಥದ್ದು ಸಂಕಲ್ಪ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಸೋಮವಾರದಂದು ವಿಶೇಷವಾಗಿ ವೀರೇಶ್ವರನಿಗೆ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಪೂರ್ವಕವಾಗಿ ಪೂಜೆಯನ್ನು ಮಾಡಿ ಪ್ರಾರ್ಥಿಸಿ ಶಿಲೆಯನ್ನು ಪೂಜೆ ಮಾಡಿ ಆ ಪ್ರತಿಯೊಂದು ಭಾಗಕ್ಕೂ ಸಹ ಈಗ ಅದನ್ನು ರವಾನೆ ಮಾಡಿದ್ದೇವೆ. ಇವತ್ತಿನ ಸಂಜೆಯಿಂದ ಪ್ರತಿಯೊಂದು ಮನೆಗೂ ಸಹ ಆ ಶಿಲೆ ಹೋಗಿ ಅಲ್ಲಿ ಅವರವರ ಮನೆಯಲ್ಲೂ ಸಹ ಪೂಜೆಗೆ ವಿಶೇಷವಾಗಿ ಪೂಜೆಯನ್ನು ಮಾಡುವಂಥದ್ದು. ಇನ್ನು ಭಗವಂತನಲ್ಲಿ ಬೇಡುವುದಷ್ಟೇ, ಶಿಲೆಯನ್ನು ಪೂಜೆ ಮಾಡಿದ್ದೇವೆ, ಇನ್ನೆಲ್ಲ ಅವನೇ ಮಾಡಿಸ್ಕೊಳ್ಬೇಕು. ಯಾಕಂದರೆ ನಾವು ಮಾಡ್ತೇವೆ ಅನ್ನುವಂಥದ್ದು ಅಹಂಕಾರ ಆಗ್ತದೆ. ಆದ್ದರಿಂದ ಭಗವಂತ ಎಲ್ಲರಿಗೂ ಸಹ ಅವರವರು ಮಾಡುವಂತಹ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ರಕ್ಷಣೆಯನ್ನು ಅನುಗ್ರಹವನ್ನು ಒಳ್ಳೆ ಸಂಪಾದನೆ ಕೊಟ್ಟು ತನು ಮನ ಧನಗಳಿಂದ ಆ ಎಲ್ಲ ಭಾಗಿಗಳಾಗಿ ಈ ಒಂದು ಶಿಲಾಮಯ ದೇಗುಲ ಆದಷ್ಟು ಶೀಘ್ರದಲ್ಲಿ ಉತ್ತಮವಾಗಿ ಆಗಬೇಕೆನ್ನುವಂಥದ್ದು ನಾವು ಸಂಕಲ್ಪ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಆ ಭಗವಂತ ಸಹ ಅದಕ್ಕೆ ಬೇಕಾದಂತಹ ಅನುಗ್ರಹವನ್ನು ಮಾಡಬೇಕು. ಮತ್ತು ಈ ಒಂದು ಭಾಗದಲ್ಲಿ ಮುಖ್ಯವಾಗಿ ಹೆಚ್ಚು ಜನರು ಮಾಡುವಂಥದ್ದು ಮೀನುಗಾರಿಕಾ. ಆ ಮೀನುಗಾರಿಕಾ ಉದ್ಯೋಗದಲ್ಲೂ ಸಹ ಯಥೇಚ್ಛವಾದಂತಹ ಮತ್ಸ್ಯ ಸಂಪತ್ತು ಈ ಒಂದು ಪ್ರಸಕ್ತ ಮೀನುಗಾರಿಕಾ ಋತುವಿನಲ್ಲಿ ಲಭ್ಯವಾಗಬೇಕು. ತನ್ಮೂಲಕವಾಗಿ ಅವರ ಬಾಳಿಗೂ ಸಹ ಒಂದು ಸಂತೋಷ ಜೀವನ ಮಾಡುವಂಥದ್ದು ಮತ್ತು ತನ್ಮೂಲಕವಾಗಿ ಭಗವಂತನಿಗೂ ಸಹ ತನ್ನದಾದಂಥ ಸೇವೆಯನ್ನು ಕೊಡುವಂಥ ಅವಕಾಶವನ್ನು ಭಗವಂತ ಅನುಗ್ರಹ ಮಾಡಬೇಕು. ಇಡೀ ಗ್ರಾಮಕ್ಕೆ ಒಳ್ಳೆಯದಾಗಬೇಕು, ಇಡೀ ದೇಶಕ್ಕೂ ಒಳ್ಳೆಯದಾಗಬೇಕು. ಎಲ್ಲರಿಗೂ ಆ ಭಗವಂತ ಸನ್ಮಂಗಳವನ್ನು ಅನುಗ್ರಹಿಸಿ ಈ ಒಂದು ಕಾಲದಲ್ಲಿ ಮತ್ತು ಈ ಮೂಲಕವಾಗಿ ನಿಮ್ಮ ಒಂದು ಚಾನಲ್ ಮೂಲಕವಾಗಿ ನಾವು ಭಕ್ತರಿಗೆ ಬೇಡುವುದೇ, ಎಲ್ಲರಿಗೂ ಹೇಳುವುದು ಒಂದೇ, ಎಲ್ಲರೂ ಸಹ ಈ ಒಂದು ಕಾರ್ಯದಲ್ಲಿ ಪುಣ್ಯ ಕಾಲದಲ್ಲಿ ಎಲ್ಲರೂ ಭಾಗಿಯಾಗಿ ತನ್ಮುಖ ಪುಣ್ಯವನ್ನು ಲಭ್ಯ ಮಾಡಿಕೊಳ್ಳಿ, ದೇವರ ಕೃಪೆಗೆ ಪಾತ್ರ ಆಗಬೇಕೆನ್ನುವುದಾಗಿ ಈ ಮೂಲಕವಾಗಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮುಗಿಸ್ತೇನೆ. ಗಂಗೊಳ್ಳಿಯ ಶ್ರೀ ವೀರೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮೇತವಾಗಿ ನೂತನ ಶಿಲಾ ದೇಗುಲವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಹೇಳಿ ಎಲ್ಲರೂ ಗ್ರಾಮಸ್ಥರು ಹಾಗೂ ಸಮಸ್ತ ಭಕ್ತಾಭಿಮಾನಿಗಳು ತೀರ್ಮಾನಿಸಿ ಇವತ್ತಿನ ದಿನ ಶಿಲಾ ಪೂಜೆಯನ್ನು ಮಾಡಿರ್ತೇವೆ. ಆ ಶಿಲಾ ಪೂಜೆ ಮಾಡಿದ್ರಿಂದ ಆ ಶಿಲೆಯನ್ನು ಎಲ್ಲರೂ ಮನೆ ಮನೆಗೆ ತಗೊಂಡು ಹೋಗಿ ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ಎಲ್ಲರೂ ತಮ್ಮ ತಮ್ಮ ಸಹಾಯ ತನು ಮನ ಧನ ಸಹಾಯದೊಂದಿಗೆ ಈ ಕಾರ್ಯದಲ್ಲಿ ಭಾಗಿಯಾಗಬೇಕು. ಯಾಕೆ ಕೇಳಿದರೆ ಇದು ದೇವತಾ ಕೆಲಸ, ಒಬ್ಬರಿಂದ ಇಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ಸಮಸ್ತ ಭಕ್ತಾಭಿಮಾನಿಗಳು ಎಲ್ಲರೂ ಸೇರಿಕೊಂಡು ಅವರ ನೆಂಟರಿಷ್ಟು ಇರ್ಬೋದು, ಬಂಧು ಬಾಂಧವರು ಇರ್ಬೋದು, ಈ ಊರಲ್ಲಿರಲಿ ಪರ ಊರಲ್ಲಿರಲಿ ಎಲ್ಲೇ ಇರಲಿ ಎಲ್ಲರೂ ಸಹ ತನು ಮನ ಧನ ಸಹಾಯದೊಂದಿಗೆ ಈ ಕಾರ್ಯದಲ್ಲಿ ಭಾಗಿಯಾಗಬೇಕು. ಯಾಕೆ ಕೇಳಿದರೆ ದೇವತಾ ಕೆಲಸ, ದೇವತಾ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಂದರೆ ದೇವತಾ ಕೆಲಸದಲ್ಲಿ ನಾವು ಭಾಗಿಯಾಗಬೇಕು. ಹಾಗೆ ಎಲ್ಲರೂ ಸೇರಿಕೊಂಡು ಆದಷ್ಟು ಶೀಘ್ರವಾಗಿ ಈ ಕೆಲಸ ಆಗಬೇಕು. ಹಾಗಾಗಿ ನಾವು ಎಷ್ಟೇ ದುಡಿಲಿ ಏನೇ ಮಾಡಲಿ ದೇವರಿಗಾಗಿ ಇಂತಿಷ್ಟು ಒಂದು 10% ದೇವರಿಗಾಗಿ ನಾವು ವಿನಿಯೋಗಿಸಿದ್ರೆ ಮಾತ್ರ ಆ ದೇವರು ನಮಗೆ ಅನುಗ್ರಹಿಸ್ತಾನೆ ಪುನಃ. ಯಾಕೆ ದೇವ್ರು ಕೊಟ್ಟಿದ್ದನ್ನು ಪೂರ್ಣ ದೇವರಿಗೆ ಕೊಡಬೇಡ, ನಾವು ಜೀವನ ಮಾಡಬೇಕು ಅಲ್ವಾ. ನಮ್ದು ಏನೋ ಒಂದು ಕಿಂಚಿತ್ ಭಾಗವನ್ನು ದೇವರಿಗಾಗಿ ನಾವು ಸಮರ್ಪಣೆ ಮಾಡಿದಾಗ ಆ ದೇವರು ಅದಕ್ಕೆ 1/10 ನಮಗೆ ಅನುಗ್ರಹ ರೂಪದಲ್ಲಿ ನಮಗೆ ನೀಡ್ತಾನೆ. ಹಾಗೆ ಎಲ್ಲರೂ ಸಾಮೂಹಿಕವಾಗಿ ಸೇರಿಕೊಂಡು ಈ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗೋಣ. ಎಲ್ಲರೂ ಸೇರಿಕೊಂಡು ಆದಷ್ಟು ಶೀಘ್ರವಾಗಿ ಈ ಕಾರ್ಯದಲ್ಲಿ ಆಗುವಂತೆ ದೇವರಲ್ಲಿ ಪ್ರಾರ್ಥಿಸಿ ಆ ದೇವರೇ ನಮ್ಮಿಂದ ಮಾಡಿಸಿಕೊಡ್ತಾ ಇದ್ದಾನೆ. ಹಾಗಾಗಿ ನಾವು ದೇವರಿಗೆ ಕೊಡುವಾಗ ಹಿಂದೆ ಮುಂದೆ ನೋಡಬಾರ್ದು. ಸಾಧ್ಯವಾದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಈ ಕಾರ್ಯದಲ್ಲಿ ಎಲ್ಲ ರೀತಿಯಲ್ಲಿ ತನು ಮನ ಧನ ಮೂರೂ ಸಹ, ಬರೀ ಹಣವನ್ನು ಕೊಟ್ಟರೆ ಆಯ್ತು ನಮ್ಮ ಕೆಲಸ ಮುಗೀತು ಅಂತಿಲ್ಲ, ಬಂದು ಆ ಕಾರ್ಯದಲ್ಲಿ ಭಾಗಿಯಾಗಬೇಕು ಅಲ್ವಾ, ಭಾಗಿಯಾಗಬೇಕು. ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು
ಆದಷ್ಟು ಶೀಘ್ರವಾಗಿ ಈ ಕಾರ್ಯ ಆಗಲಿ ಅಂತ ಆ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಾಗೆ ಇನ್ನೊಂದೇನೆಂದರೆ, ಈ ಒಂದು ಗಂಗೊಳ್ಳಿಯ ಈ ವೀರೇಶ್ವರ ದೇವಸ್ಥಾನ ಸನ್ನಿಧಾನದಲ್ಲಿ ಭಕ್ತಾದಿಮಾನಿಗಳೆಲ್ಲರೂ ಹೆಚ್ಚಿನದಾಗಿ ಮತ್ಸ್ಯ ಸಂಪತ್ತನ್ನೇ ಅವಲಂಬಿಸಿ ಜೀವನ ನಡೆಸುವಂತವರಾಗಿದ್ದಾರೆ ಭಕ್ತಾಭಿಮಾನಿಗಳು. ಬೇರೆ ಬೇರೆ ಉದ್ಯೋಗ ಮಾಡುವವರು ಇರಬಹುದು, ಕೆಲವೇ ಜನ, ಆದರೆ ಹೆಚ್ಚಿನ ಜನ ಮತ್ಸ್ಯ ಸಂಪತ್ತನ್ನೇ ಅವಲಂಬಿಸಿದ್ದಾರೆ. ಹಾಗಾಗಿ ಅವರು ಮಾಡುವಂತಹ ಉದ್ಯೋಗದಲ್ಲಿ ಹೆಚ್ಚಿನದಾದ ಸಂಪತ್ತು, ಇನ್ನು ಕೆಲವರಿಗೆ ದೃಷ್ಟಿ ದೋಷಗಳಿಂದ ಕಾರ್ಯ ಒಳ್ಳೆಯ ಸಂಪತ್ತು ಸಿಗದೇ ಇರ್ಬೋದು, ಅಥವಾ ಇನ್ನೇನೋ ಅವರವರೊಳಗೆ ಜನರೊಳಗಿನ ತೊಂದರೆಗಳಿಂದ ಮತ್ಸ್ಯ ಸಂಪತ್ತು ಕಡಿಮೆ ಆಗಿರ್ಬೋದು. ಅಂತಹದ್ದು ಯಾವ ತೊಂದರೆ ಇದ್ರೂ ಆ ದೇವರಿಗೆ ಗೊತ್ತಾಗ್ತದೆ. ಅದನ್ನ ಆ ದೇವರು ಅತಿ ಶೀಘ್ರವಾಗಿ ಅಂತಹ ಪ್ರತಿಬಂಧಕ ದೋಷಗಳನ್ನೆಲ್ಲ ಏನು ತೊಂದರೆ ಇದೆ ಅದನ್ನೆಲ್ಲ ದೂರ ಮಾಡಿ ಮಾಡುವಂತಹ ಮತ್ಸ್ಯ ಸಂಪತ್ತಲ್ಲಿ ಇನ್ನೂ ಹೆಚ್ಚಿನದಾದ ಅಭಿವೃದ್ಧಿಯನ್ನು ಕೊಟ್ಟು ಆ ಒಂದು ಹಣವನ್ನ ದೇವತಾ ಕೆಲಸಕ್ಕೆ ವಿನಿಯೋಗಿಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಆ ದೇವರು. ಯಾವುದೇ ತೊಂದರೆಗಳಿದ್ರು ಅದನ್ನೆಲ್ಲ ದೂರೀಕರಿಸಿ ಆದಷ್ಟು ಶೀಘ್ರವಾಗಿ ಈ ಕಾರ್ಯದಲ್ಲಿ ಮಾಡುವಲ್ಲಿ ಆ ತನುಮನ ದಹನ ಸಹಾಯಕ್ಕೆ ಈ ಮತ್ಸ್ಯ ಸಂಪತ್ತು ನಮ್ಗೆ ಅನಿವಾರ್ಯ. ಯಾಕೆಂದ್ರೆ ಬೇರೆ ಇಲ್ಲಿ ಒಂದು ಆರ್ಥಿಕ ಇರೋದಿಲ್ಲ, ಆರ್ಥಿಕ ಸಂಪತ್ತು ಇರೋದಿಲ್ಲ. ಹಾಗಾಗಿ ಅವ್ರವ್ರು ಮಾಡುವಂತ ಉದ್ಯೋಗದಲ್ಲಿ ಹೆಚ್ಚಿನದಾದ ಅಭಿವೃದ್ಧಿ ಕೊಟ್ಟು ಅತಿ ಶೀಘ್ರವಾಗಿ ಈ ಕೆಲಸವನ್ನ ಆ ವೀರೇಶ್ವರನೇ ಮಾಡಿಸಿಕೊಳ್ಳಬೇಕು. ಎಲ್ಲ ಅವರವರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯ ಜೀವನ ಸಿಗುವ ರೀತಿಯಲ್ಲಿ, ಹಾಗೂ ಅವರ ಮತ್ಸ್ಯ ಸಂಪತ್ತು ವಿಶೇಷವಾಗಿ ಸಿಕ್ಕು ಆ ಹಣವನ್ನ ದೇವತಾರು ಕೆಲಸದಲ್ಲಿ ಉಪಯೋಗಿಸಲಿಕ್ಕೆ ಎಲ್ಲರೂ ಮನಸ್ಸು ಮಾಡಿ ಅತಿ ಶೀಘ್ರವಾಗಿ ಈ ಕಾರ್ಯವನ್ನು ಮಾಡಿಸಿಕೊಳ್ಬೇಕು, ಆ ದೇವರು ಅನುಗ್ರಹಿಸಬೇಕು ಅಂತ ಪ್ರಾರ್ಥನೆ. ಹಾಗೆ ನೀವು ಸಹ ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಆ ದೇವತಾ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ನಮೋ ಅಸ್ತು ನೀಲಗ್ರೀವಾಯ ಸಹಸ್ರಾಕ್ಷಾಯ ಮೇದುಷೇ ಅತೋ ಏಕಸ್ಯ ತತ್ವಾನ್ ಮಹಂತೇಭ್ಯೋ ನಮಃ ಪ್ರಮುಂಚ ತನ್ಮನತೋರ್ವಯೋರಾಗ್ನಿಯೋಜಾನ್ ಯಾಚದೇಹ ತ್ರಿಶವತ್ಪರಾತಃ ಭಗವೋಹ ನವತಜ್ಜನತಗುಂ ಸಹಸ್ರಾಕ್ಷತೆ ಸುದೆ ನಿಶೀಲಿತರ್ಯಾನಾಮುಖಾ ಶಿವೋ ನ ಜಂಗತಿಃ ಯಾತೆ ಹೇತಿರ್ಮೇಷುಷ್ಟಮಹಸ್ತೆ ಬಭುವತೆ ಧನುಃ ತಯಾತ್ಮಾನ್ ವಿಶ್ವದೋತ್ತಮ ಯಸ್ಮಯಾ ಪರಿಪುಜಾ ನಮಸ್ತೆ ತತ್ವಾಯ ಕಾಯಾನಾಥತಾಯ ವಿಷ್ಣವೇ ಉಭಾಭ್ಯಾಂ ತತೆ ನಮೋ ಬಾಹುಭ್ಯಾಂತವೋತ್ತಮ ಧನ್ವನೆ परिते तन्वनो हेतिरस्मान् तृणस्तु विश्वतः अतो यशुचित्तवारे अस्मन्निदेहितं श्रीशम्भवे नमः पतये नमो नमः सिंहराय विशीमते पतये नमो नमः उच्चैर्घोषाय गन्धयते पत्नीनां पतये नमो नमः कृष्णवीताय धावते सत्त्वनां पतये नमः नमस्सहमानाय दिव्याधिन व्याधिनीनां पतये नमो नमः ककुभाय निषङ्गिणे स्तेनानां पतये नमो नमो निषङ्गिण श्रुतिमते तस्कराणां पतये नमो नमः वञ्चते परिवञ्चते तायूनां पतये नमो नमो निचेरवे परिचरायारण्यानां पतये नमो नमः सृगाविभ्यो जिघागुं सद्यो मुत्मतां पतये नमो नमो सुमद्भ्यो नक्तञ्जरभ्य प्रतुन्तानां पतये नमो नमः उज्जीहिने गिरिजराय पुरुषाणां पतये नमो नमः इषुमद्भ्यो जन्माभ्यो नमो आदीभ्यो विविद्यन्तीभ्यो नमो नमः उगणाभ्यस्तमतीभ्यश्च वो नमो नमो विष्णुरीयस्त्रिषुसुधन्वायो विश्वस्य देवेदयस्य यस्वामहे सौ मनसाय रुद्रं नमो विर्देवमसुरन्दुवस्य अयं मे हस्तो भगवान् अयं मे भगवत्तरः अयं मे विश्ववेगजोऽयं स्वाहा। ओम आराध्यदेवताभ्यो नमः कृपया परिवृजतां सपरिवारदेवताभ्यो नमः कृतस्थापित समर्पित पञ्चकाद्यादिनैवेद्यं समर्पयामि नैवेद्यं विसर्जयामि हस्तप्रक्षालनं समर्पयामि मुखप्रक्षालनं समर्पयामि गन्धूषं समर्पयामि पूगीफलसमायुक्तं नागवल्लेधरयुतं चूर्णं कर्पूरसंयुक्तं ताम्बूलं प्रतिष्ठाम् उपसुवासनार्थे ताम्बूलं समर्पयामि। मङ्गलनीराजने योगः विश्वतश्चक्षुरुत विश्वतो मुखो विश्वतो हस्तरुत विश्वरस्पात् सम्बाहुभ्यां नमति विद्या वा पृथिवी जनयन् देवते
समर्पयामि रक्षां धारयामि। ओम यो वेदादौ स्वरप्रोक्तो वेदान्ते च प्रतिष्ठितः तस्य प्रवर्तनीयस्य परस्य समर्पयामि अन्यथा खड्गं महदमभयमप्येकमादेवान्तं वाचञ्चखण्डादाशिवाक्यम् खण्डं व्याप्तदेहाभसितहितरुचो भासयन्तो भुजङ्गैः कालात्मपर्दात्तर्जशरितराश्चण्डकोदण्डहस्ताः त्रक्षा रुद्राक्षभूषाः प्रणतवयः राष्ट्रुम्भवामूर्तिभेदाः रुद्रा श्रीरुद्रसूक्तप्रकटितविभवानुप्रयच्छन्तु सौख्यम्। शङ्करस्य शिवालये देवतास्तत्र मोदन्ति तन्मे मनः शिवसङ्कल्पमस्तु। गगनवर्णं पल्लवाजिनधरं नीलकण्ठपिच्छविराजमानमिन्दुशेखरं तनेत्रं साङ्गं सायुधसवानदगणपत्नीकं मृगव्याधनामि। नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय मृत्युञ्जयाय सर्वेश्वराय सदाशिवाय शङ्कराय श्रीमन्महादेवाय नमः। ಹಾಗೆ ಎಲ್ಲರೂ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇವತ್ತಿನ ಶುಭ ದಿನದಂದು ಒಂದು ನೂತನವಾಗಿ ಶಿಲಾ ದೇಗುಲ ಕಟ್ಟಡ ನಿರ್ಮಾಣಕ್ಕೋಸ್ಕರವಾಗಿ ಭಕ್ತ ಜನರೆಲ್ಲರೂ ಊರಿನ ಎಲ್ಲರೂ ಸೇರಿಕೊಂಡು ಇವತ್ತಿನ ದಿವಸ ಶಿಲಾ ಪೂಜೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಹಾಗೆ ಮಾಡಿದಂಥ ಪೂಜೆಯಿಂದ ಆ ಶಿವಲಿಂಗನ ಸಂಪೂರ್ಣ ಅನುಗ್ರಹ ಆಗಬೇಕು. ಹಾಗೆ ಶಿಲೆಗಳು ಎಲ್ಲ ಮನೆ ಮನೆಗೆ ಹೋಗಿ ಅವರವರ ಭಕ್ತಿ ಶ್ರದ್ಧಾನುಸಾರವಾಗಿ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನಿಟ್ಟು ಪೂಜೆಯನ್ನು ಮಾಡ್ತಕ್ಕಂಥದ್ದು. ತದನಂತರದಲ್ಲಿ ಆದಷ್ಟು ಶೀಘ್ರವಾಗಿ ಈ ಎಲ್ಲ ದೇವತಾಗಳನ್ನು ಪರಮೇಶ್ವರನೇ ವೀರೇಶ್ವರನೇ ಅದನ್ನು ಶೀಘ್ರವಾಗಿ ಮಾಡಿಸಿಕೊಳ್ಬೇಕು. ನಾವು ಮಾಡ್ತೇವೆ ಅನ್ನೋ ಸುಳ್ಳು. ಆ ಒಂದು ದೇವರ ಅನುಗ್ರಹ ಬೇಕು. ನಾವು ಕಾರಣ ನಿಮಿತ್ತರು ನಾವು ಮಾಡಲಿಕ್ಕೆ ಆ ದೇವರ ಅನುಗ್ರಹದಿಂದ ನಾವು ಮಾಡುವಂಥದ್ದು. ನಾವು ಮಾಡೋದು ಏನಲ್ಲ, ಅವನು ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ. ನಾವು ಸಹಕಾರ ಕೊಡೋದಷ್ಟೇ. ಅವನ ದೇವರ ಕಾರ್ಯದಲ್ಲಿ ನಾವು ಸಹಕಾರ ಕೊಡುವಂಥದ್ದು. ಹಾಗೆ ಆದಷ್ಟು ಶೀಘ್ರವಾಗಿ ಈ ಕಾರ್ಯ ಮುಗಿಬೇಕು. ಹಾಗೆ ಈ ಊರಿನ ಭಕ್ತಾದಿಗಳಿರ್ಬೋದು, ಹೊರ ಊರಿನ ಭಕ್ತಾದಿಗಳು, ಇದೇ ಊರಿನವರು ಹೊರಗಡೆ ಇದ್ದವರು ಇರ್ಬೋದು, ಎಲ್ಲರೂ ಅವರವರ ಸಹಾಯ ಹಸ್ತದಿಂದ ಆದಷ್ಟು ಶೀಘ್ರವಾಗಿ ಎಲ್ಲ ಕಡೆಯಿಂದ 4 ಕಡೆಯಿಂದ ಹಣ ಒಟ್ಟುಗೂಡಬೇಕು. ಅತಿ ಶೀಘ್ರವಾಗಿ ಯಾವುದು ಕುಂದುಕೊರತೆ ಆಗದ ರೀತಿಯಲ್ಲಿ ಆ ದೇವತಾ ಕೆಲಸ ಸಂಪೂರ್ಣವಾಗಿ ಆಗಬೇಕು. ಅದೇ ರೀತಿಯಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಊರಿನ ಎಲ್ಲರಿಗೂ ಸಹ ಅವರವರು ಮಾಡುವಂಥ ಉದ್ಯೋಗ ವ್ಯವಹಾರದಲ್ಲಿ ಹೆಚ್ಚಿನದಾದ ಅಭಿವೃದ್ಧಿ, ಸುಖ, ಶಾಂತಿ, ನೆಮ್ಮದಿಯ ಜೀವನ, ಓದುವಂಥ ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಒಟ್ಟಾದ ಮೇಲೆ ಇಡೀ ಊರಿಗೆ ಮಂಗಳವಾಗಬೇಕು. ಆ ದೇವತಾ ಅನುಗ್ರಹ ಆಗಬೇಕು. ಎಲ್ಲರಿಗೂ ಒಳ್ಳೆಯದಾಗಬೇಕು. ನಂಬಿದಂಥ ಭಕ್ತ ಜನರು ಊರಿನ ಸಮಸ್ತ ಗ್ರಾಮಸ್ಥರಿಗೂ ಸಹ ಒಳ್ಳೆಯದಾಗುವ ರೀತಿಯಲ್ಲಿ ಆ ವೀರೇಶ್ವರ ಅನುಗ್ರಹಿಸಬೇಕು. ಆದಷ್ಟು ಶೀಘ್ರವಾಗಿ ಈ ಕಾರ್ಯವನ್ನು ಆ ದೇವರೇ ನೆರವೇರಿಸಿಕೊಳ್ಳಬೇಕು. ನಾವು ಸಾಧ್ಯವಾದಷ್ಟು ಸಹಾಯವನ್ನು ಮಾಡ್ತೇವೆ. ಮಾಡುವಂಥ ಸಹಾಯದಿಂದ ಆದಷ್ಟು ಶೀಘ್ರವಾಗಿ ಈ ಕಾರ್ಯ ನಡೆಯಬೇಕು ಅಂತ ಪ್ರಾರ್ಥನೆ. ಹಾಗೆ ವಿಶೇಷವಾಗಿ ನಿಮಗೆ ಏನಾದರೂ ಪ್ರಾರ್ಥನೆ ಅಂತ ಮಾಡ್ಕೊಳ್ಳಿ. ಒಟ್ಟಾರೆ ಮೇಲೆ ಸಾಮೂಹಿಕವಾಗಿ ಆಗುವಂಥ ಕಾರ್ಯ, ಒಬ್ಬೊಬ್ಬರಿಂದ ಆಗುವಂಥದ್ದಲ್ಲ. ಎಲ್ಲರೂ ಒಗ್ಗಟ್ಟಿನಿಂದ ಒಂದೇ ಮನಸ್ಸಿನಿಂದ ಈ ಕಾರ್ಯವನ್ನು ಮಾಡ್ತೇವೆ ಅಂತ ಸಂಕಲ್ಪಿಸಿದ್ದೇವೆ. ಆ ದೇವರು ಆದಷ್ಟು ಶೀಘ್ರವಾಗಿ ಇದನ್ನು ಪೂರೈಸಿಕೊಳ್ಳಬೇಕು ಅಂತ ಪ್ರಾರ್ಥನೆ ಅಲ್ವಾ. ಮನೋರಥಾನ್ ಪ್ರಾರ್ಥಯಾಮಿ ಇಷ್ಟಾರ್ಥ ಸಿದ್ಧಿಂ ಕುರು. ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಾಂ ಪರಮೇಶ್ವರ. ಉರಸ ಶಿರಸ ಧೃತ್ಯ ಮನಸ ವಚಸ ತಥಾ. ಅವರವ್ರ ಉದ್ಯೋಗದಲ್ಲಿ ಹೆಚ್ಚಿನಾದ ಅಭಿವೃದ್ಧಿ. ಉದಾಹರಣೆಗೆ ಎಲ್ಲರೂ ಹೆಚ್ಚಾಗಿ ಮತ್ಸ್ಯ ಸಂಪಾದನೆ ಅವಲಂಬಿಸಿರ್ತಕ್ಕಂಥದ್ದೇ ಜಾಸ್ತಿ ಇದೆ ಅಲ್ವಾ. ಹೆಚ್ಚಿನಾಗ ಎಲ್ಲರೂ ಅದೇ ಥರ ಆ ಒಂದು ಮತ್ಸ್ಯ ಸಂಪತ್ತು ಅದರಲ್ಲಿ ಆ ಒಂದು ಉದ್ಯೋಗದಲ್ಲಿ ಯಾವುದೇ ಅಡೆತಡೆಗಳು, ಪ್ರತಿಬಂಧಕ ದೋಷಗಳು, ಯಾರ್ದಾದ್ರೂ ದೃಷ್ಟಿ ದೋಷಗಳು ಅಥವಾ ಯಾರೋ ಏನೋ ಮಾಟ ಮಸೂರಿಕೆ ಆದರೂ ಮಾಡಿರ್ತಕ್ಕಂಥದ್ದು ಅಂಥದ್ದು ಯಾವುದೂ ನಮ್ಮ ಕಣ್ಣಿಗೆ ಕಾಣುವಂಥದ್ದಲ್ಲ. ಅದೇನಿದ್ರು ದೇವ್ರ ಕಣ್ಣಿಗೆ ಕಾಣ್ತದೆ. ನಾವು ಭಕ್ತಿ ಶ್ರದ್ಧೆಯಿಂದ ಈ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗ್ತೇವೆ. ಆ ದೇವರು ಅದನ್ನೆಲ್ಲ ದೂರ ಮಾಡಿ ಮಾಡುವಂಥ ಉದ್ಯೋಗದಲ್ಲಿ ಇನ್ನೂ ಹೆಚ್ಚಿನದಾದ ಅಭಿವೃದ್ಧಿಯನ್ನು ಕೊಟ್ಟು ವಿಶೇಷವಾಗಿ ಮತ್ಸ್ಯ ಸಂಪತ್ತು ಸಮೃದ್ಧಿಯಾಗಿ ಸಿಗುವ ರೀತಿಯಲ್ಲಿ, ಹಾಗೆ ಅಲ್ಲಿ ದುಡಿತಕ್ಕಂಥ ಎಲ್ಲರ ಮನೆಗಳಲ್ಲಿ ಸುಖ, ಶಾಂತಿ, ನೆಮ್ಮದಿಯುತವಾದ ಒಳ್ಳೆಯ ಜೀವನವನ್ನು ನಡೆಸಿ ಆ ದೇವರಿಗೆ ಇನ್ನೂ ಹೆಚ್ಚಿನದಾದ ರೀತಿಯಲ್ಲಿ ಸೇವೆ ಕೊಡುವಂಥ ಯೋಗ ಭಾಗ್ಯ, ಭಕ್ತಿ, ಶಕ್ತಿ ಎಲ್ಲವನ್ನು ಅವನೇ ನಮಗೆ ಅನುಗ್ರಹಿಸಿ ನಮ್ಗೆ ಒಳ್ಳೇದು ಮಾಡಬೇಕು ಅಂತ ವಿಶೇಷವಾದ ಪ್ರಾರ್ಥನೆ. ಮನೋರಥಾನ್ ಪ್ರಾರ್ಥಯಾಮಿ ಸಮಸ್ತ ಗ್ರಾಮ ಜನಸ್ಯ
वन्दे हरं वरदशूलकपालस्तं ताधीतमद्धितनयो जलदेहकान्त्या वामोर्मीठगतया निजवामस्तं निस्तारुण्यफलयुजा परिरब्धदेहं पार्वतीपते हर हर Agora,